ಇನ್ನು ಗುತ್ತಿಗೆದಾರ ಸಚಿನ್ ಪಾಂಚಾಳ ಆತ್ಮಹತ್ಯೆ ಕೇಸ್ನ ತನಿಖೆ ಚುರುಕುಗೊಂಡಿದೆ. ಡಿವೈಎಸ್ಪಿ ಸುಲೇಮಾನ್ ತಹಶೀಲ್ದಾರ್ ನೇತೃತ್ವದ ಸಿಐಡಿ ತನಿಖಾ ತಂಡ ಕೇಸ್ನ ತನಿಖೆಯನ್ನ ಚುರುಕುಗೊಳಿಸಿದೆ. ಸಚಿನ್ ಸಾವಿಗೆ ಮುನ್ನ ತಂಗಿದ್ದಂತಹ ಹೋಟೆಲ್ಗೆ ಸಿಐಡಿ ಟೀಮ್ ಭೇಟಿಯನ್ನ ಕೊಟ್ಟು ಪರಿಶೀಲನೆ ಮಾಡಿದೆ. ಹೋಟೆಲ್ನಲ್ಲಿ ಸುಮಾರು 2 ಗಂಟೆಗಳ ಕಾಲ ಉಳಿದುಕೊಂಡಿದ್ದ ಸಚಿನ್ ಪ್ರತಾಪ್ ನಗರದ ಹೋಟೆಲ್ಗೆ ತೆರಳಿ ಸಿಐಡಿ ಟೀಮ್ ಅಲ್ಲಿ ವಿಚಾರಣೆಯನ್ನ ಮಾಡಿದೆ. ಸಿಸಿಟಿವಿ ದೃಶ್ಯವನ್ನ ಪರಿಶೀಲಿಸಿ ಸದ್ಯ ಅಧಿಕಾರಿಗಳು ವಿಚಾರಣೆಯನ್ನ ಮಾಡ್ತಿದ್ದಾರೆ. ಕ್ಯಾಶ್ ಕೌಂಟರ್ ಜೊತೆಗೆ ಸರ್ವ್ ಮಾಡಿದಂತಹ ವೇಟರ್ ನಿಂದಾನೂ ಕೂಡ ಸಿಐಡಿ ಅಧಿಕಾರಿಗಳು ಮಾಹಿತಿಯನ್ನ ಕಲೆ ಹಾಕಿದ್ದಾರೆ. ಗುತ್ತಿಗೆದಾರ ಸಚಿನ್ ಪಾಂಚಾಳ್ ಆತ್ಮಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಕೇಳಿ ಬರ್ತಾ ಇರುವಂತಹ ರಾಜಕೀಯ ಆರೋಪಗಳು ಒಂದು ಕಡೆಯಾದ್ರೆ, ಮತ್ತೊಂದು ಕಡೆ ಈಗಾಗಲೇ ಪ್ರಕರಣದ ತನಿಖೆ ಸಿಐಡಿ ಟೀಮ್ನಿಂದ ಆಗ್ತಾ ಇದೆ. 6 ಜನ ಸಿಐಡಿ ಅಧಿಕಾರಿಗಳ ತಂಡ ನಿನ್ನೆಯೇ ಕಲಬುರಗಿಗೆ ಬಂದಿದ್ದು, ನಿನ್ನೆಯೇ ಸಚಿನ್ ಪಾಂಚಾಳ್ ನಿವಾಸಕ್ಕೆಲ್ಲ ತೆರಳಿ ಅವರು ಮಾಹಿತಿಯನ್ನ ಕಲೆ ಹಾಕಿದ್ರು. ಇದು ಕೊನೆ ಕ್ಷಣದಲ್ಲಿ ಸಚಿನ್ ಪಾಂಚಾಳ್ ಕಾಣಿಸಿಕೊಂಡಿದ್ದಂತಹ ಹೋಟೆಲ್. 2 ಗಂಟೆಗಳ ಕಾಲ ಆತ ಅಲ್ಲಿದ್ದ. ಹಾಗಾಗಿ ಆ ಹೋಟೆಲ್ಗೆ ಸಿಐಡಿ ಟೀಮ್ ಭೇಟಿಯನ್ನ ಕೊಟ್ಟಿದೆ. ಡಿವೈಎಸ್ಪಿ ಸುಲೇಮಾನ್ ತಹಶೀಲ್ದಾರ್ ಅವರ ಟೀಮ್ ಈ ಹೋಟೆಲ್ಗೆ ಭೇಟಿಯನ್ನ ಕೊಟ್ಟು ಅಲ್ಲಿ ಸಿಸಿಟಿವಿಯನ್ನ ಪರಿಶೀಲನೆ ಮಾಡಿದೆ. ಜೊತೆಗೆ ಅಲ್ಲಿರುವಂತಹ ಸಿಬ್ಬಂದಿಯಿಂದ ಈ ಸಚಿನ್ ಪಾಂಚಾಳ್ಗೆ ಸರ್ವ್ ಮಾಡಿದಂತಹ ವೇಟರ್ ಯಾರಿದ್ದಾರೆ ಆತನಿಂದಲೂ ಕೂಡ ಮಾಹಿತಿಯನ್ನ ಕಲೆ ಹಾಕುವಂತಹ ಕೆಲಸವನ್ನ ಸಿಐಡಿ ಅಧಿಕಾರಿಗಳು ಮಾಡಿದ್ದಾರೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.